ಇಲ್ಲಿ ಅಮ್ಮಣಿಗೆ ಗ್ರಾಮಕ್ಕೆ ಬಂದು ಅಮ್ಮಣಿಗೆ ಗ್ರಾಮದಲ್ಲಿ ಏನು ನಮ್ಮ ಡ್ಯಾಮ್ ಕಟ್ಟಿರ್ತಕ್ಕಂಥವ್ರು ಲಕ್ಕಂಗೌಡ ದೇಸಾಯಿ ಅವರ ರಾಜ ಲಕ್ಕಂಗೌಡ ದೇಸಾಯಿ ಅವರು ಏನ ನಮ್ಮ ಹಿಡಕಲ್ ಜಲಾಶಯಕ್ಕೆ ಸುಮಾರು ಸಾವಿರಾರು ಎಕರೆ ತಮ್ಮ ಜಮೀನನ್ನ ಕೊಟ್ಟು ಆ ಡ್ಯಾಮನ್ನು ಕಟ್ಟಿರ್ತಕ್ಕಂಥವ್ರು ಅಮ್ಮಣಿಗೆ ಅವರು ದೇಸಾಯಿ ಕುಟುಂಬದವರು. ಅವ್ರ ಮನೆ ಇದು ಬಹುಶಃ ಹಳಿ ಮನೆ ಅಡೆ ಅವರ ಅಣ್ತಮ್ಮರಾಗಿರ್ತಕ್ಕಂಥ ನಮ್ಮ ದೇಸಾಯಿ ಅವರು ಕೂಡ ಇಲ್ಲಿದ್ದಾರೆ ನೋಡ್ರಿ. ವಿಚಾರ ಮಾಡ್ರಿ, ಅವರ ಇವತ್ತು ಭೂಮಿಯನ್ನು ಕೊಟ್ಟು ಡ್ಯಾಮ್ ಕಟ್ಟಿಸಿಕೊಟ್ರ ರಾಜ ಲಕ್ಕಂಗೌಡ ಅವರ ಕೊಟ್ಟು ನಮಗ ಅವ್ರ ಊರಿಗೆ ಅಮ್ಮನಿಗೆ ನೀರಿಲ್ಲ. ಇವತ್ತು ಅಂತ ದುರ್ದೈವ. ಈ ಊರಾಗ ಹುಟ್ಟಿ ಅವರು ಸಾವಿರಾರು ಲಕ್ಷಾಂತರ ಮಂದಿಗೆ ಇವತ್ತು ನೀರು ಕೊಟ್ಟು ಬಾಗಲಕೋಟೆ ಬೆಳಗಾವಿ ಭಾಗದಾಗ ನೀರು ಕೊಟ್ಟ ಅವ್ರಿಗೆ ಇವತ್ತು ಕುಡಿಯಾಕ ನೀರಿಲ್ಲ, ಭೂಮಿಗೆ ಹಾಸ್ಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಸಂಪೂರ್ಣ ನೀರಿಲ್ಲ ಇಲ್ಲಿ ಸುಮಾರು ಒಂದು 70 ಹಳ್ಳಿಗೆ. ಅದಕ್ಕಾಗಿ ಹುಕ್ಕೇರಿ ತಾಲೂಕ ನೀರಾವರಿ ಯಾಕೆ ಮಾಡೋದಪ್ಪ ಅಂದ್ರೆ ಡ್ಯಾಮ್ ಕಟ್ಟಿದ ಪುಣ್ಯಾತ್ಮಗಳು ಬೀದಿ ಒಳಗದಾರ. ಡ್ಯಾಮ್ ಕಟ್ಟಿರ್ತಕ್ಕಂಥ ಈ ರೈತ ದೇವರುಗಳ ಇವತ್ತ ಬೆಳೆ ಇಲ್ಲದಕ್ಕ ಬೇರೆ ಕಡೆ ವಲಸೆ ಹೋಗಿ ಜೀವನ ಸಾಗಿಸತ್ತಾರ. ಅದಕ್ಕಾಗಿ ಈ ಭಾಗದ ಶಾಸಕರು ಕೂಡ 70 ವರ್ಷ ಯಾರ್ಯಾರು ಶಾಸಕರಾಗಿರಿ ಇವರು ಯಾರು ನೀರಾವರಿ ಮಾಡಲಿಲ್ಲ. ಅದಕ್ಕಾಗಿ ಬಹಳ ದೊಡ್ಡ ಪ್ರಮಾಣದಾಗ ಮೋಸಗೈತಿ. ಯಾಕಂದ್ರೆ ಇಡೀ ಡ್ಯಾಮ್ ಕಟ್ಟಿ ಲಕ್ಷಾಂತರ ಮಂದಿನ ಉದ್ಧಾರ ಮಾಡಿರ್ತಕ್ಕಂಥ ಊರುಗಳಿಗೆ ಅವ್ರ ತಾಲೂಕಿನ ನೀರಿಲ್ಪ ಅಂತಂದ್ರೆ ಇದನ್ನು ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ನನ್ನ ರೈತ ಏನು ಇವತ್ತು ರೈತ ಸಂಘದ ಪದಾಧಿಕಾರಿಗಳು ಎಲ್ಲ ಮುಖಂಡರದಾರು ಲೀಡರ್ಗಳದಾರು ಮನಿ ಹೋಗಿ ಇವತ್ತು ರೈತರ ಜನಸಾಮಾನ್ಯರ ಕಾಲು ಬಿದ್ದ ನೀರಾವರಿಯನ್ನು ಮಾಡ್ಕೊಂಡು ಬರ್ರಿ ಅಂತ ಹೇಳುವಂಥ ಕೆಲಸ ಮಾಡತ್ತಾರು. ಹುಕ್ಕೇರಿ ತಾಲೂಕದ ಎಲ್ಲ ನನ್ನ ರೈತ ದೇವರುಗಳು ತಾಯಂದಿರು ಯುವಕರು ಹಿರಿಯರು ಅವರಿವರೇನದೇ 20ನೇ ತಾರೀಕು ಸರಿಯಾಗಿ 10:30 11 ಗಂಟೆಕಂದ್ರೆ ತಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಹುಕ್ಕೇರಿಗೆ ನೀರಾವರಿ ಮಾಡೋರಿಗೆ ಈ ಹೋರಾಟ ಇರ್ತೈತಿ. ಆ ಹೋರಾಟನ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಪಾತ್ರ ಆಗ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ. ಸರ್ ನೀರ್ ಇಲ್ರಿ ನನ್ನಪ್ಪ, ನೀರ್ ಇಲ್ರಿ ನನ್ನ ಬಾಬಾ ಇಲ್ರಪ್ಪ. ಎಲ್ಲಾರು ನಿಂತು ಹೋರಾಟ ಮಾಡೋನು. ಆ ಸಂಘ ಈ ಸಂಘ ಆ ಗಿಡ ಮಾನ್ ಗಿಡ ಜಾಲಿ ಗಿಡ ಅನ್ನೋದಿಲ್ಲ. ಹಸಿರು ಶೈನ್ ಅಂದ್ರೆ ಒಂದೈತಿ. ಎಲ್ಲಾರು ನಿಂತು ಹೋರಾಟ ಮಾಡೋಣ. ಕರ್ನಾಟಕದ ರಾಜ್ಯ ರೈತ ಸಂಘಕ್ಕೆ ಎಲ್ಲಾರು 20 ತಾರೀಕು ಎಲ್ಲಾರು ಬರುತ್ತಾರ್ರಿ. ಎಲ್ಲಾರು ಬರ್ತೀರಪ್ಪ. ಕೈ ಮಾಡ್ರಿ ಮಕ್ಕಳೇ. 10 ಗುಂಟೆದಾಗೂ ನೀರ್ ಬೇಕು, 1 ಎಕರೆದಾಗೂ ಬೇಕು, 10 ಎಕರೆದಾಗೂ ನೀರ್ ಬೇಕು. ಯಾರು ನಿಲ್ಬೇಡ ಮಕ್ಕಳೇ. ನೀರ್ ಮಾಡ್ಕೊಂಡು ನಾವು ಅಣ್ಣವನು ಮುಪ್ಪಿನ ತಕ ಎಷ್ಟು ದುಡ್ಕೋತ ಹೋಗುಣ್ರಪ್ಪ ನನ್ನ ಮಕ್ಕಳೇ. ನನ್ನ ಅಪ್ಪಗಳು ಇಂಥವ್ರು ಬಂದಾರಂದ್ರ ಎಲ್ಲಾರು ಧೈರ್ಯದಿಂದ ಇವ್ರಿಗೆ ಎಲ್ಲಾರು ಬೇನಿಗಿಂತ ಎಲ್ಲಾರು ಧೈರ್ಯ ಕೊಟ್ಟ ನಮ್ಮದು ನಾವು ಕೆಲಸ ಸುದ್ದಿ ಮಾಡ್ಕೊಂಡು ಹುಕ್ಕೇರಿ ತಾಲೂಕ ನೀರಾವರಿ ಮಾಡೋದಕ್ಕಾಗಿ ಈಗ ಅಮ್ಮ ಹೇಳ. ಅದಕ್ಕಾಗಿ ತಾವೆಲ್ಲ ಹುಕ್ಕೇರಿ ತಾಲೂಕಿನ ಎಲ್ಲ ರೈತ ಬಂಧುಗಳಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ತಾವು ದಯವಿಟ್ಟು ಮನ್ಯಾಗ ಕೂಡಬೇಡ್ರಿ. ಇಡೀ ಹುಕ್ಕೇರಿ ತಾಲೂಕಿನ ಏನು 3-4 ಲಕ್ಷ ಜನ ಇವತ್ತು ಎಲ್ಲ ರೈತ ಕುಟುಂಬಗಳು ಇದ್ರಿ. ಸುಮಾರು 70 ಹಳ್ಳಿಗೆ ನೀರಾವರಿ ಇಲ್ಲ. ಸಂಪೂರ್ಣ ನೀರಾವರಿ ಆಗುವವರೆಗೆ ಹುಕ್ಕೇರಿ ಸರ್ಕಲ್ದಲ್ಲಿ 20ನೇ ತಾರೀಕು ಎಲ್ಲ ನಾಡಿನ ನಮ್ಮ ಶಶಿಕಾಂತ್ ಗುರೂಜಿ ಅವರು ಇರ್ಬೋದು, ಎಲ್ಲ ಪರಮ ಪೂಜ್ಯರ ಮತ್ತು ನಮ್ಮ ರೈತ ಸಂಘದ ಎಲ್ಲರ ಮುಖಂಡತ್ವದಲ್ಲಿ ಒಂದು ಪಕ್ಷಾತೀತವಾಗಿ ಹೋರಾಟ ಐತಿ. ಅದು ನಮ್ಮ ನೀರು ನಮ್ಮ ಹಕ್ಕು, ನಮಗೆ ಸಂಪೂರ್ಣ ನೀರಾವರಿ ಆಗಲೇಬೇಕಂತೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ, ರಾಜ್ಯದ ಉಪಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ ಅವರಿಗೆ ಎಲ್ಲರಿಗೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ಗಂಭೀರವಾಗಿ ಹಗುರವಾಗಿ ತಗೋಕೆ ಹೋಗ್ಬೇಡ್ರಿ. ಹಗುರವಾಗಿ ತೊಗೊಂಡ್ರಿ ಅಂದ್ರೆ ನಾವು ನಿಮ್ಮನ್ನ ಹಗುರವಾಗಿ ಮಾಡ್ಬೇಕಾಗ್ತೈತಿ. ಬೇಡ, ನಮಗೆ ಸಂಪೂರ್ಣ ಹುಕ್ಕೇರಿಗೆ ನೀರಾವರಿ ಮಾಡ್ರಿ. ಇಲ್ಲಿ ಯಾವುದೂ ಪಕ್ಷ ಜಾತಿ ಇಲ್ಲ. ನೀರಾವರಿ ಮಾಡ್ತಕ್ಕಂಥ ಪಕ್ಷತಿ ನೀರು ಆತಪ್ಪ ಅಂದರೆ ನಿಮ್ಗೆಲ್ಲರಿಗೂ ಒಳ್ಳೇದು ಹೇಳಿ ನಾವು ಮಾಲಿ ಹಾಕಿ ಹೋಗ್ತಕ್ಕಂಥದ್ದಾಗ್ತೈತಿ. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಹೆಚ್ಚಿನ ಗಮನ ಕೊಟ್ಟ ಹುಕ್ಕೇರಿಗೆ ನೀರನ್ನು 20ನೇ ತಾರೀಕು ನೀರಾವರಿಗೆ ಎಷ್ಟು ಬಜೆಟ್ ತೆಗೆದಿಡ್ತೀವಿ ಏನು ಅನ್ನೋದಂಥ ಒಂದು ಗಟ್ಟಿ ನಿರ್ಧಾರನ ಇವಾಗ ಜಿಲ್ಲಾ ಉಸ್ತುವಾರಿ ಹೇಳುವಂಥದ್ದು ಆಗಬೇಕು. ಇಲ್ಲ ಅಂತಂದ್ರೆ ನಿರಂತರ ಹೋರಾಟ ಆಕತಿ. ಇಲ್ಲಿ ಲಕ್ಷಾಂತರ ಜನ ರೈತರು ಸೇರ್ಬೇಕಂತೇಳಿ ಈಗಾಗಲೇ ಹಳ್ಳಿ ಅಡ್ಡಾಡಿ ನಮ್ಮ ನಾಗರಾಜ್ ಅವರು ಇರ್ಬೋದು, ಸಂಜಯ್ ಅವರು ಎಲ್ಲ ನನ್ನ ಆನಂದ್ ಅವರೆಲ್ಲ ಮುಖಂಡರ ಅಡ್ಡಾಡಿ ಹಳ್ಳಿ ಅಡ್ಡಾಡಿ ಇವತ್ತು ಕಾಲು ಬೀಳ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡುತ್ತಾರೋ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬೆಂಬಲ ಕೊಡ್ರಿ. ನಾವು ಕೂಡ ಇವತ್ತು ಸುಮಾರು ಒಂದು 7-8 ಹಳ್ಳಿ ಅಡ್ಡಾಡಲಿಕ್ಕೆ ಕೂಡ ಇವತ್ತು ಭಾಗವಹಿಸಿದ್ದೀವಿ. ಮತ್ತು ಇಡೀ 14 ತಾಲೂಕಿಂದ ಎಲ್ಲ ರೈತ ಸಂಘ ಪದಾಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸ್ತಾರೋ. ಜಿಲ್ಲೆಯ
ಆ ಎಲ್ಲ 31 ಜಿಲ್ಲೆಯ ಹಿರಿಯರು ರಾಜ್ಯ ಮುಖಂಡರು ಕೂಡ 20 ತಾರೀಕು ಬರತ್ತಾರೋ. ಅದಕ್ಕಾಗಿ ನೀರಾವರಿ ಆಗುವವರೆಗೆ ಹೋರಾಟ ಇರ್ತೈತಿ. ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಬರಬೇಕಂತೇಳಿ ಸಂದೇಶ.